ಸಾಹಿತ್ಯಿಕವಾಗಿ ಲಂಕೇಶ್ವರಂಥ ದೊಡ್ಡ ಲೇಖಕರು ಬಂದು ಇದ್ದಾರೆ ಅಲ್ಲೇ ಪರಿವರ್ತನೆ ಮಾಡುವಲ್ಲೇ ಇವರೆಲ್ಲ ಪ್ರಭಾವ ಅದು ಯೂನಿವರ್ಸಿಟಿಗಳಲ್ಲೇ ವಿಶೇಷವಾಗಿ ಅಥವಾ ಶಿಕ್ಷಣದಲ್ಲೇ ನೆರೆಯ ರಾಜ್ಯಗಳಿಗಿಂತ ಉತ್ತಮ ಸ್ಥಿತಿಯಲ್ಲಿ ನಾವು ಇರುವುದನ್ನು ಗಮನಿಸಿದಾಗ ಸಹಜವಾಗಿ ಇಲ್ಲೇ ಉಳಿದ ರಾಜ್ಯಗಳಿಗಿಂತ ಹೆಚ್ಚಿನ ಒಂದು ಸಾಕ್ಷರತೆ ತಿಳುವಳಿಕೆ ಬದ್ಧತೆ ಹೆಚ್ಚು ಕಾಣೋದ್ರಿಂದಾಗ ಇಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಅವಕಾಶಗಳು ಇದಾವ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಇಂಥ ಪ್ರಸಂಗದಲ್ಲೇ ನಮ್ಮ ಸಿದ್ದರಾಮಯ್ಯನವರು ಶಿಕ್ಷಣಕ್ಕೆ ಇನ್ನಷ್ಟು ಒತ್ತು ಕೊಟ್ಟ 15-20% ಏನಾದರೂ ತಮ್ಮ ಬಜೆಟಲ್ಲಿ ದುಡ್ಡನ್ನು ಶಿಕ್ಷಣಕ್ಕೆ ಇಟ್ಟರೆ ಜೊತೆಗೆ ಈ ರೈತರ ಏನಪ್ಪ ಮಾರ್ಕೆಟ್ ಮಾಡಿಕೊಟ್ರೆ ಮುಂದೆ ನಿರಂತರವಾಗಿ ಕಾಂಗ್ರೆಸ್ಸರ ಅಜ್ಜಿ ಕಾಂಗ್ರೆಸ್ಸು ವಿಶೇಷವಾಗಿ ರೈತರ ಪರ ನಿಲ್ಲುವಂಥ ರಾಷ್ಟ್ರ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಿ ರೈತರ ದಲಿತರ ಬಿದ್ದವರ ಇನ್ನುಳಿದವರು ಎಲ್ಲ ಮತಗಳು ಇವರು ಸಂಗ್ರಹವಂತ ಸಾಧ್ಯತೆಗಳಿದ್ದಾವೆ. ಈ ದಿಶೆಯಲ್ಲಿ ಒಳ್ಳೆಯ ಹೆಜ್ಜೆಟ್ಟು ಉತ್ತಮ ಇಬ್ಬರು ಕಾಂಪ್ರಮೈಸ್ ಹಾಕ್ಕೊಂಡು ಹೊಂದಾಣಿಕೆ ಮಾಡಿ ಹೋದ್ರೆ ಯಾರಾದರೂ ಆಗ್ತಾರೆ ಮುಂದಿನ 2028ರಲ್ಲೇ. ಮತ್ತು ಡಿ ಕೆ ಶಿವಕುಮಾರ್ ಅವರು ಹೆಂಗಿದ್ದಾರೆ ವಯಸ್ಸದ ಜೊತೆಗೆ ತಮ್ಮ ದಕ್ಷಿಣ ಕರ್ನಾಟಕದಿಂದ ಹಿಡಿದು ಸಾಕಷ್ಟು ಅದ ಅಲ್ಲಿ ಅನೇಕ ನಾಯಕರು ಇವ್ರ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ ನಿಧಾನಕ್ಕೆ. ಇವತ್ತು ಸಿದ್ದರಾಮಯ್ಯ ಶೆಡ್ ಹೊಡಿತಿರೋದು ಡಿ ಕೆ ಶಿ ಅವರು 2028ರಲ್ಲಿ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಶೆಡ್ ಹೊಡಿಲಿಕ್ಕೆ ಆಗಲಿಕ್ಕಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಹೇಳ್ತಾ ಇದೆ. ಅದಕ್ಕಾಗಿ ಅದೇನಾಗ್ತದೆ ಸತೀಶ್ ಅವ್ರು ಆಗ್ತಾರೋ ಇವ್ರು ಆಗ್ತಾರೋ ಮತ್ತೆ ಯಾರು ಆಗ್ತಾರೋ ನಾನು BJP ಆಗಿ ಬರ್ತದೋ ಗೊತ್ತಿಲ್ಲ. ಆದರೆ ಹೆಚ್ಚಿಗೆ ಕಾಂಗ್ರೆಸ್ಗೆ ಅವಕಾಶಗಳಿದ್ದಾವೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಿದರೆ ಕಾಂಗ್ರೆಸ್ ನಿಶ್ಚಿತವಾಗಿ 2022ರಲ್ಲಿ ಸರ್ಕಾರ ರಚಿಸುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಏನಂತೀರಿ ಇದಕ್ಕೆ ನಾವು ಮಾತಾಡಿ ತಪ್ಪು ಅನ್ನಿಸ್ತದೆ ನಿಮಗೆ? ಅದಕ್ಕಿಂತ ಮತ್ತು ಇನ್ನೊಂದು ಪರಿವರ್ತನೆ ಏನಪ್ಪ ಅಂತಂದ್ರೆ ಯತೀಂದ್ರವ್ರು ನಿಧಾನಕ್ಕೆ ಬಾಯಿ ಮುಚ್ತಾ ಇದ್ದಾರೆ. ಇದನ್ನು ಡಿ ಕೆ ಶಿ ಅವ್ರು ಗೆಲುವು ಅಂತ ಹೇಳ್ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಯತೀಂದ್ರ ಅನಗತ್ಯವಾಗಿ ಸಮಸ್ಯೆನ ಕ್ರಿಯೇಟ್ ಮಾಡಿದ್ರು, ಅವರಿಂದ ಸ್ಟಾರ್ಟ್ ಆಯಿತು. ಜೊತೆಗೆ ನಮ್ಮ ಡಿ ಕೆ ಶಿ ಅವ್ರ ಶಿಷ್ಯರಂತ ಇದ್ದೇ ಇದ್ದಾರೆ, ಅವ್ರ ಬೆಂಬಲಿಗರು. ಅದರಲ್ಲೂ ಮುಖ್ಯವಾಗಿ ಇಕ್ಬಾಲ್ ಹುಸೇನ್ ಅವರಾಗಿರ್ಬೋದು, ಇನ್ನೂ ಕೆಲವೊಂದು ಶಿವಗಂಗಾ ಅನ್ನುವಂಥ ಶಾಸಕರು ಮತ್ತಿನ್ನೂ ಎಲ್ಲರೂ ಉಳ್ಕೊಂಡು ಒಂದೇನೋ ಧ್ವನಿ ಎಬ್ಬಿಸ್ತಾ ಇದ್ದಾರೆ. ಅವ್ರ ಪರವಾಗಿ ಎಬ್ಬಿಸ್ರಿ. ಬಟ್ ಕಾಂಗ್ರೆಸ್ ಇದ್ರಲ್ಲ ಎಲ್ಲನೂ ಕಾಂಗ್ರೆಸ್ ಹೋದೇನು ಮಾಡೋದ್ರೆ ಎಲ್ಲ ಕೂಡ ಬಾಲ್ ಮಾಡಿದ್ರೆ BJPಗೆ ನೀವು CM ಆಗ್ಬೋದು ಇವತ್ತಿಲ್ಲ ಅಂತಲ್ಲ ಡಿ ಕೆ ಶಿ ಅವರು. ಆದರೆ ಇದು ಶಾಶ್ವತ ಪರಿಹಾರನ ಅನ್ನೋದನ್ನು ಅವರೆಲ್ಲರೂ ವಿಚಾರ ಮಾಡಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಕೊಳ್ಳಿ. H16 ನ್ಯೂಸ್ ಅರ್ಥ ಚಿತ್ರ ಸತ್ಯದ ಕೈಗಂಡಿ ವಂದನೆಗಳು.